ಮಹಾರಾಷ್ಟ್ರದಲ್ಲಿ ಬಿಜೆಪಿ ಪರವಾಗಿ ಫಲಿತಾಂಶ ಬಂದಿದೆ. ಇದೀಗ ಮುಖ್ಯಮಂತ್ರಿ ಯಾರಾಗ್ತಾರೆ ಎನ್ನುವ ಚರ್ಚೆ ತೀವ್ರಗೊಳ್ತಾ ಇದೆ. ಕೌನ್ ಬನೇಗಾ ಸಿಎಂ ಚರ್ಚೆ ಮಹಾರಾಷ್ಟ್ರದಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಚುನಾವಣೆಯ ಫಲಿತಾಂಶ ಬಂದಿದೆ. ಮುಖ್ಯಮಂತ್ರಿಗಳ ಸ್ಥಾನಕ್ಕಾಗಿ ಲಾಭಿ ಆರಂಭವಾಗಿದೆ. ಚುನಾವಣೆಯ ಫಲಿತಾಂಶ ಬೆನ್ನಲ್ಲೇ ರಾರಾಜಿಸ್ತಾ ಇದ್ದಾವೆ ಭಾವಿ ಸಿಎಂ ಪೋಸ್ಟರ್ಗಳು. ನಿನ್ನೆ ಬಾರಾಮತಿಯಲ್ಲಿ ಅಜಿತ್ ಪವಾರ್ ಭಾವಿ ಸಿಎಂ ಅಂತ ಹೇಳಿ ಪೋಸ್ಟರ್ ಅಂಟಿಸಲಾಗಿತ್ತು. ಬಾರಾಮತಿ ಅಜಿತ್ ಪವಾರ್ ಅವರು ಸ್ಪರ್ಧಿಸಿ ಗೆದ್ದಿರುವಂಥ ಕ್ಷೇತ್ರ ಅದು. ಇವತ್ತು ವಾಶಿಂ ನಗರದಲ್ಲಿ ಫಡ್ನವೀಸ್ ಮುಂದಿನ ಸಿಎಂ ಅಂತ ಹೇಳಿ ಪೋಸ್ಟರ್ ಹಾಕಲಾಗಿದೆ. ಎನ್ಸಿಪಿ ಅಜಿತ್ ಬಣದ ಅಜಿತ್ ಪವಾರ್ ಪೋಸ್ಟರ್ ಅಳವಡಿಕೆ ಮಾಡಿದರೆ, ಇತ್ತ ದೇವೇಂದ್ರ ಫಡ್ನವೀಸ್ ಪರವಾಗಿ ಅಭಿಮಾನಿಗಳು ಪೋಸ್ಟರ್ ಅಂಟಿಸಿದ್ದಾರೆ. ಮತ್ತೊಂದೆಡೆ ನನ್ನಿಂದ ತುಂಬ ಅಭಿವೃದ್ಧಿ ಆಗಿದೆ ಅಂತ ಹೇಳಿ ಏಕನಾಥ್ ಶಿಂದೆ ಹೇಳ್ತಾ ಇದ್ದಾರೆ. ಏಕನಾಥ್ ಶಿಂದೆ ಮುಖ್ಯಮಂತ್ರಿಯಾಗಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದರು. ಇದೀಗ ಮುಖ್ಯಮಂತ್ರಿಗಾಗಿ ಬಹಳ ದೊಡ್ಡ ಪೈಪೋಟಿ ಇದೆ. ಇಲ್ಲಿ ಮೂವರದ್ದು ಕೂಡ ಬಹಳ ಪ್ರಮುಖವಾದ ಪಾತ್ರ ಕಳೆದ ಚುನಾವಣೆಯಲ್ಲಿ ನೋಡಿದ್ದೇವೆ. ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದ್ರೂ ಕೂಡ ಆ ಸ್ಥಾನವನ್ನು ಬಿಟ್ಟುಕೊಟ್ಟು ಏಕನಾಥ್ ಶಿಂದೆ ಅವರಿಗೆ ಮುಖ್ಯಮಂತ್ರಿಯನ್ನಾಗಿ ಮಾಡಿ ತಾವು ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಂಥದ್ದು ದೇವೇಂದ್ರ ಫಡ್ನವೀಸ್. ಇನ್ನು ಏಕನಾಥ್ ಶಿಂದೆ ಶಿವಸೇನೆಯ ಅರ್ಧ ಭಾಗವನ್ನು ತೆಗೆದುಕೊಂಡು ಬರದೇ ಹೋಗಿದ್ರೆ ಬಿಜೆಪಿ ಅಸ್ತಿತ್ವವನ್ನೇ ಕಳೆದುಕೊಳ್ತಾ ಇತ್ತು ಅನ್ನೋದು ಸತ್ಯ. ಸೊ ಹೀಗಾಗಿ ಏಕನಾಥ್ ಶಿಂದೆ ಪಾತ್ರವೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿದೆ. ಇವೆರಡರ ಮಧ್ಯೆ NCP ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಅಜಿತ್ ಪವಾರ್ ದೊಡ್ಡ ಮಟ್ಟದ ಶಕ್ತಿಯನ್ನು NDA ಕೊಟ್ಟರು, ಮಹಾಯುತಿಗೆ ಕೊಟ್ಟರು. ಸೊ ಹೀಗಾಗಿ ಮಹಾಯುತಿಗೆ ಬೆಂಬಲವನ್ನು ನೀಡಿದ ಕಾರಣಕ್ಕಾಗಿಯೇ ದೊಡ್ಡ ಪ್ರಮಾಣದಲ್ಲಿ ಮಹಾಯುತಿ ಗೆಲುವನ್ನು ದಾಖಲಿಸಿದೆ. ಈಗ ಮೂವರ ಪಾತ್ರವೂ ಕೂಡ ಪರಿಗಣಿಸಬೇಕಾದಂಥ ಮಹತ್ವದ ಪಾತ್ರ. ಮೂವರ ಪೈಕಿ ಯಾರಿಗೆ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರೆ ಅನ್ನೋದು ಭಾರಿ ಕುತೂಹಲ ಇದೆ. ಏಕನಾಥ್ ಶಿಂದೇನ, ದೇವೇಂದ್ರ ಫಡ್ನವೀಸ, ಅಜಿತ್ ಪವಾರ ಇವರ ಹೆಸರಲ್ಲದೇನೂ ಇನ್ನು ಕೆಲವಷ್ಟು ಜನರ ಹೆಸರು ಪಟ್ಟಿಯಲ್ಲಿ ಓಡಾಡ್ತಾ ಇದೆ. सर्वसामान्य मानुष का सरकार है और इसीलिए ऐसे सरकार में हम निर्णय जो लिए, सरकार अगर चाहेगी तो क्या कर सकती है सर्वसामान्य आदमी के लिए, आम आदमी के लिए, लाडली बहनों के लिए, किसानों के लिए, लाडले किसान लाडले भाई सभी के लिए ये जो योजनाएं की, और निश्चित रूप से हमने जो किया है उसको लोगों ने प्राथमिकता दी है और आशीर्वाद भी दिए, और इसीलिए ये मैं सभी कार्यकर्ताओं को धन्यवाद देता हूँ महायुति के, जिन्होंने मेहनत की और इस मकाम तक लाया है. ये भी मैं कहूँगा 2.5 साल में केंद्र और राज्य सरकार ये डबल इंजन वाली सरकार चली है. आदरणीय मोदी जी ने भी काफ़ी सपोर्ट किया है. इतनी बार उन्होंने ये महाराष्ट्र का दौरा किया. अमित भाई जी ने भी बहुत इसमें ध्यान दिया है. हमारे सभी नड्डा जी हो, कई लोग हो, ये सभी केंद्रीय जो नेतागण हैं उन्होंने भी महाराष्ट्र को बहुत प्राथमिकता दी है. महाराष्ट्र एक बड़ा राज्य है और ये राज्य जो है ये देश में नंबर 1 का राज्य है, और इसलिए इसमें ये सत्ता लाना